ನ್ಯಾಷನಲ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಮಲ್ಲಾಬಾದ್ ಏತ ನೀರಾವರಿಗೆ ಆಗ್ರಹಿಸಿ ರೈತರಿಂದ ಚಿಗರಳ್ಳಿ ಕ್ರಾಸ್ನಲ್ಲಿ ಹೆದ್ದಾರಿ ತಡೆ ಹೋರಾಟ. ರೈತರ ಬಂಧನ ನಂತರ ಬಿಡುಗಡೆ. ಏನಿಷ್ಟು ಎಲ್ಲ ರೈತರು ಈ ತರ ಬಿಸಿಲಾಗ ಕುಂತಾರ, ಅವ್ರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ಶಿವರಾಜ್ ಗೌಡ್ರು, ನಮ್ಮ ಮಲ್ಲಿನಾಥ್ ಕಾಕೋರು, ಬಸವರಾಜ್ ಅಣ್ಣವರು, ಮತ್ತ ಸಾವುಕಾರರು, ನಮ್ಮ ಎಲ್ಲರೂ, ನಮ್ಮ ರೈತ ಸಂಘದ ಮುಖಂಡರು, ಅಧ್ಯಕ್ಷರು, ನಮ್ಮ ಗುರುಗಳು, ಎಲ್ಲಾ ಗ್ರಾಮಸ್ಥರು ಇವತ್ತು ಏನು ಇದು ಮಲ್ಲಾಬಾದ್ ಏತ ನೀರಾವರಿ ಹೋರಾಟ ಒಂದು ಯಶಸ್ವಿ ಆಗಲಿ ಅಂತ ನೀವು ಕೈ ಜೋಡಿಸ್ಲಾಕ ಇಲ್ಲಿ ಏನ್ ಬಂದಿರಿ. ಇವತ್ತು ಬಿಸಿಲು ನಾವು 2 ಗಂಟೆ ಆಯ್ತು ಅಂದ್ರೂ ರೈತರು ಯಾರು ಜಾಗ ಬಿಟ್ಟು ಸರಳಾಗಿರಿ. ಇದು ಒಂದು ಹೋರಾಟ. ಈ ಹೋರಾಟ ನಾವು ನಮಗೇನು ದುಡ್ಡು ಬರಬೇಕು ಅಲ್ಲಿ ತನ ನಾವು ಯಾರಪ್ಪನ ಮಾತನ್ನು ಕೇಳಲ್ಲ. ನಮಗ ದುಡ್ಡು ಬೇಕು, ನಿಮ್ ಕತ್ತಿ ಬೇಕಾಗಿಲ್ಲ. ನಮಗ ದುಡ್ಡು ಬಂದು ನಮ್ ಕೆಲಸ ಏನ್ ಚಾಲು ಆಗ್ತದ ಅವಾಗ ಹಿಂದಕ್ಕೆ ನಿಮ್ ಮಾತನ್ನು ಕೇಳಿ, ನಿಮ್ಮ ಅಪ್ಪನ ಮಾತನ್ನು ಕೇಳಿ. ಈಗ ಯಾರಪ್ಪನ ಮಾತನ್ನು ಕೇಳಲ್ಲ. ಇದು ರೈತರ ಹೋರಾಟ ಅವ. ಇದಕ್ಕೆಲ್ಲರೂ ಏನು ಸಾಥ್ ಕೊಟ್ಟಿರಿ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮೊನ್ನೆ ಮೀಟಿಂಗ್ದಾಗ ನಾವು ಮಹೇಶ್ ಅಣ್ಣವ್ರು ಕೇಳೋರು, ಮಹೇಶ್ ಅಣ್ಣ ಕೇಳಿದ್ರೆ 4 ಗ್ಲಾಸ್ ನೀರು ಕುಡಿದ್ಬಿಟ್ಟ. ಆಮೇಲೆ ಹೇಳಕ್ಕೆ ಬರ್ಲಾಗ್ಯಾವ, ಕಾಸು ತೀರ್ತಾನೆ ಈ ಕಡೆ ಬೆಳೀತಾನೆ, ಈ ಕಡೆ ಬರ್ಲಾಗ್ಯಾವ. ನಾವೇ ಇದು ಕಿವಿ ಓಡಿ ಕೆಲಸ ಬಿಡು. ಮೊದಲಿನ ಮಲ್ಲಾಬಾದ್ ಏತ ನೀರಾವರಿಗೆ ಏನ್ ರೊಕ್ಕ ಬೇಕು ಅದು ತುಂಬ ಆದ್ಮೇಲೆ ಮುಂದಿನ ಮಾತು ಇಲ್ಲ ನಾ ಮಾಡ್ತೀನಿ, ನೀ ಮಾಡ್ತೀನಿ ಅಂತ ಹೇಳತ್ತೀವಿ, ಮಾಡಲ್ಲ ಅಂತ ಯಾವ್ದಿನ ಹೇಳಿಲ್ಲ, ಬರೇ ಮಾಡ್ತೀನಿ. ಈಗ 15 ವರ್ಷ ಆಯ್ತು ನಾವು ಹೊಯ್ಕೊತೀವಿ, ಅಂತೀವಿ, ನಾವು ಅದೇ ಹೇಳ್ತಾನ, ನಾವ್ ಇದೇ ಹೇಳ್ತೀವಿ, ಮಾಡ್ಲಕ್ ಬೇರೆ. ಅದಕ್ಕ ಈ ಮಲ್ಲಾಬಾದ್ ಏತ ನೀರಾವರಿ ಹೋರಾಟ ಇವತ್ತು ಬೇರೆ ಗ್ರಾಮರು ಹೋದ್ಸಲ ಬೇರೆ ಗ್ರಾಮದ ರೈತರು 1 ಲಕ್ಷ ಪಟ್ಟಿ ಮಾಡಿಕೊಟ್ಟು ಹೋರಾಟ ಮಾಡಿದೆವು. ಈ ರೈತರು ಇವತ್ತು ನಮ್ಮ ಇಬ್ರಾಹಿಂ ಅಣ್ಣವರು, ನಮ್ಮ ಬಾಬು ಅಣ್ಣವರು, ಮಹೇಶ್ ಅಣ್ಣವರು ಎಲ್ಲ ಇವತ್ತು ರೈತರ ಮುಖಂಡರು, ನಮ್ಮ ಅಲ್ಲ ಪಟೇಲ್ ಕಾಕೋರು, ಗುರುಗಳು ಎಲ್ಲರೂ ಒಂದು ಸಮಿತಿ ಮಾಡಿಕೊಂಡು ಇದೊಂದು ಉಗ್ರವಾದ ಹೋರಾಟ ಮಾಡಬೇಕಂತ ನಿಂತೀವಿ ನಾವು. ಹೋರಾಟವನ್ನ ಸುಮ್ ಪೊಲೀಸರು ನೋಡಿ ಈ ಕಡೆ ಹಂಚಿ ಈ ಕಡೆ ಮ್ಯಾಕ್ ಮಾಡಿ ಓಡೋಲ್ಲ. ನಾವು ಓಡ್ಲಕ್ಕೂ ಹೋಗಲ್ಲ, ಏನಾಗ್ತದೆ ಆಗಲಕ್ಕಂತ ನಿಂತೀವಿ. ಎಲ್ಲಿಗೆ ಕತ್ತಲಕ್ಕೆ ಒಮ್ಮೆ ಅವರೇ ದಂಡಿಗೆ ಹತ್ತಾರ, ಒಮ್ಮೆ ನಾವರೇ ದಂಡಿಗೆ ಹತ್ತೇವು. ಈ ಮಲ್ಲಾಬಾದ್ ಏತ ನೀರಾವರಿ ನಾವು ತಗೊಳ್ಳೇಬೇಕು. ಇವಾಗ ಹಿಂದಕ್ಕೆ ಏನು ಹೋರಾಟ ಮಾಡ್ಕೊತ ಬಂದಾರ ಹಿರಿಯರು, ನಮ್ಮ ಯಾವಾರ ಸಮಿತಿದವರು, ನಾವು ಮಾಡಿದೆವು, ಎಲ್ಲರೂ ಮಾಡಿದೆವು, ಒಂದು ಹಂತಕ್ಕೆ ಬಂದವು. ಈಗ ರೊಕ್ಕ ಕೊಟ್ಟರೆ ನಾಳೆಗೆ ಟೆಂಡರ್ ಕರೀತಾರೆ. ರೊಕ್ಕ ಇಲ್ಲ, ಹೊಸ ಗ್ಯಾರಂಟಿಗಳಿಗೆ ಹಾಕಿಬಿಟ್ರು. ಏನ್ ಕೇಳಿದ್ರು ಕಾಂಗ್ರೆಸ್ ಶಾಸಕರು ಬರೀ ಗ್ಯಾರಂಟಿನೇ ಹೇಳ್ತಾರೆ, ಅದು ಬಿಟ್ಟು ಏನಿಲ್ಲ, ಕೆಲಸ ಏನಿಲ್ಲ. ಯಾರು ಬೇರೆ ಕೆಲಸ ಮಾಡಿರಂತಾರೆ. ನಮ್ಮ ಊರಾಗ ನೇತು ನಾಯಿ ಹೇಳಲ್ಲ ಯಾವ ನಮ್ಮೂರಾಗ ಶಿಶುರು ಅದ್ರ ಮೇಲೆ ನಾಯಿ ಕುಂತ ಹೇಳಂದ್ರು ಹೇಳಲ್ಲ. ಆ ನಮೂನ ಮಾಡ್ಲಕತ್ತಾರ. ಇದು ಕೆರೆ ತುಂಬ ಯೋಜನೆ ಓಟು ಬಾರಿಗೆ ಹೆಚ್ಚು ಬೆಳಿಲತ್ತಾರೆ. ಅಧಿಕಾರಿಗಳನ್ನು ಬಾರಿಗೆ ಹೆಚ್ಚು ಬೆಳಿಲತ್ತಾರೆ, MLA ಬಾರಿಗೆ ಹೆಚ್ಚು ಬೆಳಿ. ಯಾರು ಕೇಳೋರಿಲ್ಲ. ಕೇಳ್ಬೇಕಂತಾರೆ ಯಾರು ಸಂಘಟನೆದವ್ರು ಕೇಳ್ಬೇಕು, ನಾಯಕರಿಗೂ ಕೇಳ್ಬೇಕು. ಎಲ್ಲರೂ ಕೇಳಿದಾಗ ತಾಲೂಕು ಅಭಿವೃದ್ಧಿ ಆಗ್ತದೆ. ಎಲ್ಲರೂ ಸುಮ್ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಅಭಿವೃದ್ಧಿ ಆಗಲ್ಲ. ಅದಕ್ಕೆ ಈ ಹೋರಾಟವನ್ನ ಒಂದು ಕಾರ್ತಿಕ ಅಂತ ಕೊಯ್ಯಲ್ರಿ. ಎಷ್ಟು ಬಿಸಿಲಾದ್ರೂ ಆಗಲಿ, ಎಲ್ಲಿಗೆ ಕತ್ತಲಿ, ಏನೇ ಕೈಯಲ್ಲ. FR ಮಾಡ್ತಾರ ಮಾಡ್ಲಿ, ಲಾಠಿ ಚಾರ್ಜ್ ಮಾಡ್ತಾರ ಮಾಡ್ಲಿ, ಏನು ಯಾಕ್ರಿ ಇಲ್ಲೇ ಕುಂದ್ರ ಮುಖ ಏನ್ ತಲೆ ಕೆಡ್ಸೋಬೇಡ್ರಿ. ಎಲ್ಲ ಊಟದ ಯಾವತ್ತೂ ಮಾಡಮ್, ಕಡೆಗೆ ನಾವು ಗ್ಯಾಸ್ ಇಲ್ಲೇ ತಂದು ಹಚ್ಚಿ ಬಿಡಮ್ರಿ. ಎಲ್ಲಿಗೆ ಕತ್ತಲ್ಲ ಒಂದು ನಿರ್ಧಾರನೇ ಮಾಡಿವಿ ನಾವು. ಬ್ಯಾಸರಾಗ್ಯಾವ ಅವ್ರು MLA ಏನಾಗ್ಯದ, ಆಟೋ ರೋಡಿನ ಮೇಲೆ 1/2 ಗಂಟೆ ಹೋಗ್ಕೊತಾರ, ಮನೆಗೆ ಹೋಗ್ತಾರ, ಏನ್ ಫರಕ್ ಕೊಡಲ್ಲ, ಸುಮ್ಮ ಹೋಗ್ರಿ ಅಂತ. ನಾವು ಈ ಸಲ ಹಂಗ್ ಮಾಡಕ್ ಬಂದಿಲ್ಲ, ನಾವು ಬಹಳ ಬರೋಬರಿ ಮಾಡಕ್ ಬಂದಿವಿ. ಅಕ್ಕರು ಹಿಂದಕ್ಕೆ ಏನದ 330 ಕೋಟಿ ತರಲಕ್ಕೆ ಎಲ್ಲರೂ ಶ್ರಮ ಹಾಕ್ಯಾರ. ಅಕ್ಕರಿಗೆ ನಾವು ಧನ್ಯವಾದ ಹೇಳ್ತೀವಿ. ರೈತ ಪರ ಹೋರಾಟ ಅವ್ರು ನಮ್ಕನ ಮೊದಲು ಬಂದಾರ ಅಕ್ಕರು, ಬಾಣಿ ಅಕ್ಕರು. ಇದು ಒಂದು ರೈತರ ಮೇಲೆ ಇರತಕ್ಕಂಥ ಕಾಳಜಿ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ. ದಯವಿಟ್ಟು ಸರ್ ಆಂಬುಲೆನ್ಸ್ ಬಂದಿರ ಎಲ್ಲ ಹನ್ನೊಂದಿರು ರೈತರು ದಯವಿಟ್ಟು ಸರ್ ಪೊಲೀಸ್ ಸರಿ ರೈತರು ಸೈಡ್ ಕೊಡ್ರಿ.
ಕಾರ್ಯಕರ್ತರು ಅಂಬುಲೆನ್ಸ್ ಸೈಡ್ ಮಾಡಿಕೊಡಬೇಕು. ಕೂಡ್ಲಿಕ್ಕೆ ಆಗೋದಿಲ್ಲ, ಕೂಡೋದು ಮನಸ್ಸಿಲ್ಲಂತಲ್ಲ. ಅವರು ನಮ್ಮ ಚಳವಳಿ ಜೊತೆ ಬಂದಿದ್ದಾರೆ, ರೈತರ ಮಕ್ಕಳಿದ್ದಾರೆ, ಅವರು ನಮ್ಮ ಕಷ್ಟ ಗೊತ್ತಾಗ್ತದೆ. ನಮ್ಮ ಚಳವಳಿಯನ್ನ ಯಶಸ್ವಿ ಆಗ್ಲಿಕ್ಕೆ ಎಲ್ಲ ಬಗೆ ಮಾಡೋಣ. ಎಲ್ಲರಿಗೂ ನಮ್ಮ ಈ ಹೋರಾಟ ಕೈ ಜೋಡಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸೋದು. ಇನ್ನ ಮುಂದೆ ಮಾತಾಡೋರು ಬಹಳ ಜನ ಅವ್ರಿಗೂ ಎಲ್ಲರಿಗೂ ಅವಕಾಶ ಮಾಡಿಕೊಡೋಣ ಅಂತ ವಿನಂತಿಸ್ಕೊಳ್ತೀನಿ. ಎಲ್ಲ ರೈತರಿಗೆ ಬಿಸಿಲಾದ್ರೂ ಹೋರಾಟ ಇದು ನಮಗೆ ನೀರು ಬೇಕಾದಂದ್ರೆ ನಾವು ಏನು 4 ಚೀಲ ಬೆಳೆಯೋರು 8 ಚೀಲ ಬೆಳಿತೀವಿ. ಈಗೇನು ಮನೆಗೆ ಅವಸರ ಇಲ್ಲ ನಿಮಗೆ ಯಾರಿಗೆ. ತಾಳ್ಮೆಯಿಂದ ಇರ್ರಿ. ಬಿಸಿಲು ನಾವು ಬಿಸಿಲಾಗೆ ಇರ್ತೀವಿ, ರೈತರು ನೆಳಗೇನು ಇರಲ್ಲ. ಅದಕ್ಕೆ ಜರ ತಾಳ್ಮೆಯಿಂದ ಇರ್ರಿ. ಹೋರಾಟ ಇದೊಂದು ಸರ್ಕಾರಕ್ಕೆ ಬಿಸಿ ಮುಟ್ಟ ಕೆಲಸ ಆಗಿ ಮುಂದೆ ಎಲ್ಲರೂ ಮಾತಾಡೋರು ಎಲ್ಲರೂ ನಮಗೆ